ಇವತ್ತಿನ ದಿನ ಮಂಡ್ಯದಲ್ಲಿ ರೈತ ಸಂಘಟನೆಯ ಹೋರಾಟಗಾರರು ಮತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಸರ್ಕಾರದ ವಿರುದ್ಧ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಒಂದು ಬೆಲ್ಲ ಮತ್ತು ಸಕ್ಕರೆ ರೇಟು ಹೆಚ್ಚಾದರೂ ಸಹ ನಮಗೆ ಕಬ್ಬಿನ ಬೆಲೆ ಹೆಚ್ಚಾಗಿಲ್ಲ ಅನ್ನೋ ಒಂದು ಉದ್ದೇಶ ಅವರಲ್ಲಿದೆ. ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು ಅನ್ನೋ ಒಂದು ಆಕ್ರೋಶ ಅವರಲ್ಲಿದೆ. ಬನ್ನಿ ಅದೇನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಏನು ಅಂದರೆ ಇವತ್ತು ಇದರಲ್ಲಿ ಕಬ್ಬಿನ ಬೆಲೆ ಎಷ್ಟು ಅಂದರೆ ತುಂಬ ಕಡಿಮೆ ಕೊಡ್ತಾವ್ರೆ. ಏನು 3,000 ಚಿಲ್ಲರೆ ಫ್ಯಾಕ್ಟ್ರಿ ವತಿಯಿಂದ ಕೊಡ್ತಾವ್ರೆ. ಇವನ್ ಮೊನ್ನೆ ಹೋಗಿರುವಂಥ ಬೆಲ್ಲ ಟನ್ಗೆ ಕ್ವಿಂಟಾಲು 7,000 ಚಿಲ್ಲರೆ ಹೋಗುತ್ತೆ. ಆಮೇಲೆ ಸಕ್ಕರೆ 70ರಿಂದ 72 ರೂಪಾಯಿ ಕೊಡ್ತಾವ್ರೆ. ನಮಗೆ ಕನಿಷ್ಠ ಪ್ರಮಾಣ 5,000 ಟನ್ಗೆ 5,000 ಕೊಟ್ಟರೆ ನಿಜವಾಗ್ಲೂ ಇವತ್ತೊಂದು ಏನಾಗಿದೆ ಅಂದರೆ ಗೊಬ್ಬರದ ರೇಟು ಗಗನಕ್ಕೆ ಹೋಗಿದೆ. ಆ ವಿಚಾರವಾಗಿ ಸ್ಟ್ರೈಕ್ ಕೂಡ ಮಾಡಿವಿ. ಕೇಂದ್ರ ಸರ್ಕಾರ ಏನು ಸಬ್ಸಿಡಿ ಕೊಡ್ತಿತ್ತಲ್ಲ ಆ ಸಬ್ಸಿಡಿಯ ಸಂಪೂರ್ಣ ತೆಗೆದಾಕದೆ. ಕಬ್ಬಿನ ಬಗ್ಗೆ ಗಮನನೇ ಇಲ್ಲ. ಕೇಂದ್ರ ಸರ್ಕಾರ ಕಬ್ಬಿನ ಬಗ್ಗೆ ತಕ್ಷಣ ಗಮನ ಕೊಟ್ಟು ರೇಟನ್ನು ಜಾಸ್ತಿ ಮಾಡಬೇಕು. ರಾಜ್ಯ ಸರ್ಕಾರನೂ ಅಷ್ಟೇ MRP ಹೌದು ಕೂಡ ಜಾಸ್ತಿ ಮಾಡಲ್ದು. ಇವತ್ತು ಲೇಬರ್ಸ್ಗಳು ಅತಿ ಹೆಚ್ಚು ರೇಟ್ ಕೊಡ್ಬೇಕು ಸರ್. ಈ ಎಲ್ಲರ ಮಧ್ಯೆ ನಮ್ಮ ಕಬ್ಬಿನ ಬೆಲೆ ನಿಜವಾಗ್ಲೂ ಬರೀ 3,000 ಚಿಲ್ಲರೆ ಕೊಡೋದ್ರಿಂದ ಆಮೇಲೆ ಬಾಗಲಕೋಟೆ ಏನು ಅಂದರೆ ಕಡಗೂಲಿ ಒಡಗೂಲಿ ಎಲ್ಲ ಅವ್ರದ್ದೇ. ಈ ಮೈಸೂರು ಪ್ರಾಂತದಲ್ಲಿ ಕಡಗೂಲಿ ಒಡಗೂಲಿ ಅಂದರೆ ಕಡಿದು ಏರುದು ಎಲ್ಲ ನಮ್ಮ ಮೇಲೆ ಹಾಕಿ ಇವತ್ತೆಲ್ಲ 2,000 ಚಿಲ್ಲರೆನೂ ಸಿಗ್ತಾಯಿಲ್ಲ. ತುಂಬ ಅಧೋಗತಿಗೆ ರೈತರ ಬದುಕು ಅಧೋಗತಿಗೆ ಹೋಯ್ತದೆ. ಇತ್ತೀಚೆಗೆ KRS ಅಲ್ಲಿ ನೀರಿಲ್ದಾನೆ ಎಷ್ಟೋ ಕಬ್ಬು ಒಣಗೋಗವೆ ಸರ್. ಈಗ ಉತ್ಪಾದನೆ ಕಡಿಮೆ ಆಗಿದೆ, ನೀರಿಲ್ಲದೆ ಕಬ್ಬಿನ ಬೆಳೆಯುವಂಥ ಪ್ರಮಾಣ ಕಡಿಮೆ ಆಗಿದೆ. ಪ್ರಮಾಣ ಕಡಿಮೆ ಆದಮೇಲೆ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಮೇಲೆ ಬೆಲೆ ಜಾಸ್ತಿ ಮಾಡಬೇಕಲ್ವ ಸರ್? ಸರ್ ಈ ಸರ್ಕಾರ ಅದ್ರ ಬಗ್ಗೆ ಗಮನ ಇದ್ದದೋ ಇಲ್ವೋ ಕಣೆ. ಈ ಸಚಿವರು, ಕೇಂದ್ರ ಸಚಿವರೇ ಆಗಲಿ, ಈ ಸ್ಥಳೀಯ ಅಂದರೆ ಕರ್ನಾಟಕ ಸಚಿವರೇ ಆಗಲಿ, ಇದ್ರ ಬಗ್ಗೆ ನಿಜವಾಗ್ಲೂ ಗಮನ ಇಟ್ಟು ರೈತರ ಬಗ್ಗೆ ಕಾಳಜಿ ಕಿಂಚಿತ್ತಾರುವೆ ಅವ್ರ ಬಗ್ಗೆ ಒಂದು ಬೆಳೆದಂಥ ಬೆಳೆಗೆ ಬೆಲೆ ಕೊಡಬೇಕು ಅನ್ನೋದು ಇದ್ದರೆ ಖಂಡಿತ ತಕ್ಷಣ ಕಬ್ಬಿನ ಬೆಲೆ ಜಾಸ್ತಿ ಮಾಡಲೇಬೇಕು. ಯಾಕೆಂದರೆ ಇವತ್ತೊಂದು ಲೇಬರ್ಸ್ದು ಆಮೇಲೆ ನೀರಿನ ಸಮಸ್ಯೆ, ಆಮೇಲೆ ಸುಮಾರು ರಾತ್ರಿ ಹೊತ್ತಂತೂ ಕಾಡು ಪ್ರಾಣಿಗಳ ಸಮಸ್ಯೆ ಹೇಳೋಕ್ಕೆ ಅಸಾಧ್ಯ. ಈ ಕರೆಂಟ್ ಅಭಾವ, ಈ ಎಲ್ಲದರ ಮಧ್ಯೆ ಕಬ್ಬಿನ ರೇಟ್ ಕೊಡಲಿಲ್ಲ ಅಂದರೆ ನಿಜವಾಗ್ಲೂ ರೈತರಿಗೆ ಒಂಥರ ಮರಣ ಶಾಸನ ಬರ್ದಂಗೆ ಸರ್. ಸರ್ ಈಗ ಕಬ್ಬಿನ ಬೆಲೆನೂ ಕಡಿಮೆ ಇದೆ, ಆದರೆ ಅದಕ್ಕೆ ಹಾಕುವಂಥ ರಾಸಾಯನಿಕ ಗೊಬ್ಬರಗಳ ರೇಟ್ ಕಡಿಮೆ ಇದೆಯಾ ಸರ್? ರಾಸಾಯನಿಕ ಗೊಬ್ಬರಗಳು ಸರ್ ಈಗ 2,100 ಇದ್ದು 2,700 ಆಗೋದೆ. ಆಮೇಲೆ 26 ಅವೆಲ್ಲ ಎಷ್ಟು 500 ರೂಪಾಯಿ ಒಂದೊಂದು ಮೂಟೆಗೆ 500 ರೂಪಾಯಿ ಬೆಲೆ ಆಗೋದು, ಜಾಸ್ತಿ ಆಗೋದೆ ಸರ್. ನಿಜವಾಗ್ಲೂ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ತಕ್ಷಣ ಕಬ್ಬಿನ ಬೆಲೆ ಜಾಸ್ತಿ ಕೊಡಲೇಬೇಕು ಸರ್. ಸರ್ ಕಳೆದ ವರ್ಷ ಇದೇ ವಿಚಾರವಾಗಿ ಒಂದು ಹೋರಾಟಗಳು ನಡೆದಿತ್ತು. ಸರ್ಕಾರಗಳು ಒಂದು ವಿಶೇಷ ಸಭೆಯನ್ನು ನಡೆಸಿ ಒಂದು ಕನಿಷ್ಠ ಬೆಲೆ ಕೊಡ್ತೀವಿ ಅಂತ ಒಂದು ಬೆಲೆ ನಿಗದಿ ಮಾಡಿದರು. ಅದು ರೈತರಿಗೆ ಸಮಾಧಾನ ಆಗಿರಲಿಲ್ಲ, ಆದರೂ ಸುಮ್ಮನಾಗಿದ್ದರು. ಆದರೂ ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ ಸರ್? ಸರ್ ಅದ್ರ ಬಗ್ಗೆ ಈಗ ಸ್ವಲ್ಪ ದಿನದಲ್ಲಿ ಕೂಡ ಮೆನ್ಯೂರ್ ಜಾಸ್ತಿ ಆಗದೆ. ನಮ್ಮ ಕಬ್ಬಿಗೆ ಬೆಂಬಲ ಬೆಲೆ ಕೊಡ್ತಾನೇ ಇಲ್ಲ. ತಕ್ಷಣ ಕಬ್ಬಿಗೆ ಬೆಂಬಲ ಬೆಲೆ ಕೊಡಬೇಕು. ಆಮೇಲೆ ಇವತ್ತೇನು ಫ್ಯಾಕ್ಟ್ರಿಲಿ ಇವತ್ತೇನು 70,000 ಚಿಲ್ಲರೆ ಅಷ್ಟೇ ಹರಿದಿರೋದು. ಫ್ಯಾಕ್ಟ್ರಿ ಇಷ್ಟೊತ್ತಿಗೆಲ್ಲ 1,00,000 ಚಿಲ್ಲರೆ ಹರಿಬೇಕಾಯಿತು. ಈ ಅಧ್ಯಕ್ಷನು ಈ ಫ್ಯಾಕ್ಟ್ರಿ ಅಧೋಗತಿಗೆ ತಗೊಟ್ಟೋಗನೆ. ಮೊದಲು 5,000 ಟನ್ ಹರಿತಿದ್ದಂಥ ಸಾಮರ್ಥ್ಯ ಇವತ್ತು 2-2.5 ಸಾವಿರ ಟನ್ ಹರಿತಾ ಇದೆ. ಈ ಅಧ್ಯಕ್ಷನ ಮೊದಲು ವಜಾ ಮಾಡಬೇಕು ಸರ್. ಅಧ್ಯಕ್ಷನ ವಜಾ ಮಾಡಿದಾಗಲೇ ಈ ಫ್ಯಾಕ್ಟ್ರಿ ಒಂದು ಗತಿಗೆ ಬರುತ್ತೆ. ಕಬ್ಬಿನ ಬೆಲೆ ಅಂತೂ ಕೇಳರೇ ಇಲ್ಲ. ಏಕೆಂದರೆ ಆ ಮಟ್ಟಕ್ಕೆ ನಮ್ಮ ಸ್ಥಿತಿ ಆಗಿದೆ. ಸಕ್ಕರೆ ಬೆಲೆ 71-72 ರೂಪಾಯಿ, ಕಬ್ಬಂದು ಇದು ಬೆಲ್ಲದ ಬೆಲೆ ಅದು 70 ಚಿಲ್ಲರೆ. ಸರ್ ಕಳೆದ ಬಾರಿ ಒಂದು ಚಿಲ್ಲರೆ ಅಮೌಂಟನ್ನು ರೈತರಿಗೆ ಜಾಸ್ತಿ ಮಾಡಿದ್ದೀವಿ. ಜಾಸ್ತಿ ಮಾಡಿದ ಒಂದು ಚಿಲ್ಲರೆ ಅಮೌಂಟು, ಆ ಜಾಸ್ತಿ ಮಾಡಿದ ಅಮೌಂಟ್ಗಿಂತ ಜಾಸ್ತಿ ಈ ರಾಸಾಯನಿಕ ಗೊಬ್ಬರದಲ್ಲಿ ರೈತರಿಂದ ವಸೂಲಿ ಮಾಡ್ತಾ ಇದೆ ಸರ್ಕಾರಗಳು ಅಂತ ಅನ್ಸುತ್ತಾ ಸರ್? ಸರ್ ಅವರೆಲ್ಲ ಟನ್ಗೆ ಎಷ್ಟು ಸರ್ 100-150 ರೂಪಾಯಿ ಜಾಸ್ತಿ ಮಾಡಿದ್ರು. ಆ 150ರಲ್ಲಿ ಇನ್ನೂ 50 ರೂಪಾಯಿ ಕೊಟ್ಟಿಲ್ಲ. ಸರ್ಕಾರ ಆದೇಶ ಮಾಡದೆ ಕೊಡಿ ಅಂತ ಇನ್ನೂ 50 ರೂಪಾಯಿ ಕೊಟ್ಟಿಲ್ಲ. ಒಂದು ಮೆನ್ಯೂರ್ ರೇಟ್ ಬೆಲೆ 500 ರೂಪಾಯಿ ಒಂದು ಮೂಟೆಗೆ 500 ರೂಪಾಯಿ ಜಾಸ್ತಿ ಆಗದೆ. 1 ಟನ್ ಕಬ್ಗೆ 100-150 ಕೊಡ್ತಾರೆ. ಭಿಕ್ಷೆ ಕೊಟ್ಟಂಗೆ ಕೊಡ್ತಾರೆ ರೈತರಿಗೆ. ರೈತರ ಬದುಕಂಗೆ ಕಟ್ಕೊಳ್ಳೋಕ್ಕಾಗುತ್ತೆ ಸರ್, ತುಂಬ ಕಷ್ಟ ಸರ್. ನೋಡಿದ್ರಲ್ಲ, ಮಂಡ್ಯ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾದಂತಹ ಶಿವಳ್ಳಿ ಚಂದ್ರಶೇಖರ್ ಅವರ ಮಾತು ಈ ರೀತಿಯಾಗಿತ್ತು. ಸರ್ಕಾರ ಈ ಕೂಡಲೇ ಕಬ್ಬಿನ ಬೆಲೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ರೈತರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ನೋಡೋಣ ಇವರ ಒಂದು ಹಾದಿ ಯಾವ ರೀತಿ ಇರುತ್ತೆ, ಇವರ ಒಂದು ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದೇ ರೀತಿಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಮಂಡ್ಯ.
ಕ್ಯಾಮ್ರಾ ಪರ್ಸನ್ ನಾಗರಾಜ್ ಅವರ ಜೊತೆ ಯತೀಶ್ ಗೌಡ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.